ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ದಿನಕ್ಕೊಬ್ಬ ವ್ಯಕ್ತಿ ಬಂದು ಶವ ಹೂತಿಟ್ಟ ಸ್ಥಳ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇದ್ರ ಮಧ್ಯೆ ಶವ ಪತ್ತೆ ಕಾರ್ಯ ಮತ್ತೆ ಮತ್ತೆ ವಿಫಲವಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಸಾಕ್ಷಿದಾರನ ಪರ ಬರ್ತಾರ 6 ಸ್ಥಳೀಯರು. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ರೋಚಕ ತಿರುವು ಸಿಗೋ ಸಾಧ್ಯತೆ ಇದೆ. 100 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿರೋ ಸಾಕ್ಷಿದಾರನ ಪರ ಮತ್ತೆ 6 ಜನ ಸ್ಥಳೀಯರು ಮುಂದೆ ಬರೋ ಸಾಧ್ಯತೆ ಇದೆ. ಹೌದು, ದೂರಿನಲ್ಲಿ ಮಾಸ್ಕ್ ಮ್ಯಾನ್ ನಾನೊಬ್ಬನೇ 13 ಜಾಗಗಳಲ್ಲಿ ಹೆಣವನ್ನ ಹೂತಿದ್ದೇನೆ ಅಂತ ತಿಳಿಸಿದ್ದ. ಇಲ್ಲಿವರೆಗೆ 11A ಪಾಯಿಂಟ್ ಸೇರಿದಂತೆ 13 ಕಡೆ ಶೋಧ ನಡೆದಿದ್ದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಉಳಿದ 12 ಜಾಗದಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿಲ್ಲ. ಈ ಪ್ರಯತ್ನ ವಿಫಲವಾಗ್ತಿರುವಾಗಲೇ ಆತ ಹೆಣ ಹೂತು ಹಾಕಿದ್ದನ್ನ ನೋಡಿದ್ದೇವೆ. ಆತನ ಹುಡುಕಾಟದಲ್ಲಿ ತಾವು ಕೂಡ ಸಹಾಯ ಮಾಡೋದಾಗಿ 6 ಮಂದಿ ಮುಂದೆ ಬಂದಿದ್ದಾರೆ. ಓರ್ವನ ವಿಚಾರಣೆ ಮಾಡಿದ ಎಸ್ಐಟಿ ಟೀಮ್ ದೂರುದಾರನ ಜೊತೆ ಶವ ಹೂತು ಹಾಕೋ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೊಂಡು ಓರ್ವ ವ್ಯಕ್ತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದ. ಆ ವ್ಯಕ್ತಿಯನ್ನ ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ, ಡಿಐಜಿ ಅನುಚೇತ್, ಎಸ್ಪಿ ಸಿಎ ಸೈಮನ್ ವಿಚಾರಣೆ ಮಾಡಿದ್ದಾರೆ. ಆತನು ಧರ್ಮಸ್ಥಳ ಸುತ್ತಮುತ್ತಲಿನ ನಿವಾಸಿಯಾಗಿದ್ದು ಪ್ರಕರಣದಲ್ಲಿ ಸಾಕ್ಷಿ ಮಾಡೋ ಸಾಧ್ಯತೆ ಇದೆ. ದೂರುದಾರ ತಾನೊಬ್ಬನೇ ಶವ ಹೂತಿರೋದಾಗಿ ದೂರು ನೀಡಿದ್ದು ಅದೇ ಆಧಾರದಲ್ಲೀಗ ತನಿಖೆ ನಡೀತಿದೆ. ಅಲ್ಲದೆ ಧರ್ಮಸ್ಥಳ ತೊರೆದ ನಂತರ ನನಗೆ ಜೀವ ಭಯ ಇತ್ತು, ಇದೇ ಕಾರಣಕ್ಕೆ ನಾನು ಮುಂದೆ ಬಂದಿಲ್ಲ ಅಂತ ಹೇಳಿದ್ದ. ಈಗ ಹೊಸದಾಗಿ 6 ಜನ ಸ್ಥಳೀಯರೇ ಬಂದಿರೋ ಕಾರಣ ಇಲ್ಲಿಯವರೆಗೆ ಯಾಕೆ ಮೌನವಾಗಿದ್ರು? ಸ್ಥಳೀಯರೇ ಆಗಿದ್ರೆ ಈ ಮೊದಲೇ ದೂರು ನೀಡಬಹುದಿತ್ತು. ಅಲ್ಲದೆ ಈ ಪ್ರಕರಣ ಸದ್ದು ಮಾಡಿದ ನಂತರ ಎಸ್ಐಟಿ ರಚನೆಯಾಗಿ 12 ಸ್ಥಳಗಳವರೆಗೆ ಶೋಧ ನಡೆಸುವವರೆಗೆ ಸುಮ್ಮನಿದ್ದ ಈ ವ್ಯಕ್ತಿಗಳು ಶೋಧ ನಡೆಸೋ ಮೊದಲೇ ಯಾಕೆ ಮುಂದೆ ಬರಲಿಲ್ಲ ಎಂಬ ಪ್ರಶ್ನೆ ಜೊತೆಗೆ ಹಲವು ಅನುಮಾನ ಎದ್ದಿದೆ. ಧರ್ಮಸ್ಥಳದಲ್ಲಿ ಮೊದಲೇ ಗುರುತಿಸಿದ್ದ 12 ಸ್ಪಾಟ್ ಜೊತೆಗೆ 11A ಸ್ಪಾಟ್ ಉತ್ಖನನ ನಡೆದಿದ್ದು ನಾಳೆ ಉಳಿದ 1 ಕಡೆ ಉತ್ಖನನ ಮಾಡ್ತಾರೋ ಬೇರೊಂದು ಜಾಗ ಹುಡುಕ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ದಿನಕ್ಕೊಬ್ಬ ವ್ಯಕ್ತಿ ಬಂದು ಶವ ಹೂತಿಟ್ಟ ಸ್ಥಳ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇದ್ರ ಮಧ್ಯೆ ಶವ ಪತ್ತೆ ಕಾರ್ಯ ಮತ್ತೆ ಮತ್ತೆ ವಿಫಲವಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಸಾಕ್ಷಿದಾರನ ಪರ ಬರ್ತಾರ 6 ಸ್ಥಳೀಯರು. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ರೋಚಕ ತಿರುವು ಸಿಗೋ ಸಾಧ್ಯತೆ ಇದೆ. 100 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿರೋ ಸಾಕ್ಷಿದಾರನ ಪರ ಮತ್ತೆ 6 ಜನ ಸ್ಥಳೀಯರು ಮುಂದೆ ಬರೋ ಸಾಧ್ಯತೆ ಇದೆ. ಹೌದು, ದೂರಿನಲ್ಲಿ ಮಾಸ್ಕ್ ಮ್ಯಾನ್ ನಾನೊಬ್ಬನೇ 13 ಜಾಗಗಳಲ್ಲಿ ಹೆಣವನ್ನ ಹೂತಿದ್ದೇನೆ ಅಂತ ತಿಳಿಸಿದ್ದ. ಇಲ್ಲಿವರೆಗೆ 11A ಪಾಯಿಂಟ್ ಸೇರಿದಂತೆ 13 ಕಡೆ ಶೋಧ ನಡೆದಿದ್ದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಉಳಿದ 12 ಜಾಗದಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿಲ್ಲ. ಈ ಪ್ರಯತ್ನ
ಪ್ರಯತ್ನ ವಿಫಲವಾಗ್ತಿರುವಾಗಲೇ ಆತ ಹೆಣ ಹೂತು ಹಾಕಿದ್ದನ್ನ ನೋಡಿದ್ದೇವೆ. ಆತನ ಹುಡುಕಾಟದಲ್ಲಿ ತಾವು ಕೂಡ ಸಹಾಯ ಮಾಡೋದಾಗಿ 6 ಮಂದಿ ಮುಂದೆ ಬಂದಿದ್ದಾರೆ. ಓರ್ವನ ವಿಚಾರಣೆ ಮಾಡಿದ ಎಸ್ಐಟಿ ಟೀಮ್. ದೂರುದಾರನ ಜೊತೆ ಶವ ಹೂತು ಹಾಕೋ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೊಂಡು ಓರ್ವ ವ್ಯಕ್ತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದ. ಆ ವ್ಯಕ್ತಿಯನ್ನ ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ, ಡಿಐಜಿ ಅನುಚೇತ್, ಎಸ್ಪಿ ಸಿಎ ಸೈಮನ್ ವಿಚಾರಣೆ ಮಾಡಿದ್ದಾರೆ. ಆತನು ಧರ್ಮಸ್ಥಳ ಸುತ್ತಮುತ್ತಲಿನ ನಿವಾಸಿಯಾಗಿದ್ದು ಪ್ರಕರಣದಲ್ಲಿ ಸಾಕ್ಷಿ ಮಾಡೋ ಸಾಧ್ಯತೆ ಇದೆ. ದೂರುದಾರ ತಾನೊಬ್ಬನೇ ಶವ ಹೂತಿರೋದಾಗಿ ದೂರು ನೀಡಿದ್ದು ಅದೇ ಆಧಾರದಲ್ಲೀಗ ತನಿಖೆ ನಡೀತಿದೆ. ಅಲ್ಲದೆ ಧರ್ಮಸ್ಥಳ ತೊರೆದ ನಂತರ ನನಗೆ ಜೀವ ಭಯ ಇತ್ತು. ಇದೇ ಕಾರಣಕ್ಕೆ ನಾನು ಮುಂದೆ ಬಂದಿಲ್ಲ ಅಂತ ಹೇಳಿದ್ದ. ಈಗ ಹೊಸದಾಗಿ 6 ಜನ ಸ್ಥಳೀಯರೇ ಬಂದಿರೋ ಕಾರಣ ಇಲ್ಲಿಯವರೆಗೆ ಯಾಕೆ ಮೌನವಾಗಿದ್ರು? ಸ್ಥಳೀಯರೇ ಆಗಿದ್ರೆ ಈ ಮೊದಲೇ ದೂರು ನೀಡಬಹುದಿತ್ತು. ಅಲ್ಲದೆ ಈ ಪ್ರಕರಣ ಸದ್ದು ಮಾಡಿದ ನಂತರ ಎಸ್ಐಟಿ ರಚನೆಯಾಗಿ 12 ಸ್ಥಳಗಳವರೆಗೆ ಶೋಧ ನಡೆಸುವವರೆಗೆ ಸುಮ್ಮನಿದ್ದ ಈ ವ್ಯಕ್ತಿಗಳು ಶೋಧ ನಡೆಸೋ ಮೊದಲೇ ಯಾಕೆ ಮುಂದೆ ಬರಲಿಲ್ಲ ಎಂಬ ಪ್ರಶ್ನೆ ಜೊತೆಗೆ ಹಲವು ಅನುಮಾನ ಎದ್ದಿದೆ. ಧರ್ಮಸ್ಥಳದಲ್ಲಿ ಮೊದಲೇ ಗುರುತಿಸಿದ್ದ 12 ಸ್ಪಾಟ್ ಜೊತೆಗೆ 11A ಸ್ಪಾಟ್ ಉತ್ಖನನ ನಡೆದಿದ್ದು, ನಾಳೆ ಉಳಿದ ಒಂದು ಕಡೆ ಉತ್ಖನನ ಮಾಡ್ತಾರೋ ಬೇರೊಂದು ಜಾಗ ಹುಡುಕ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ದಿನಕ್ಕೊಬ್ಬ ವ್ಯಕ್ತಿ ಬಂದು ಶವ ಹೂತಿಟ್ಟ ಸ್ಥಳ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇದ್ರ ಮಧ್ಯೆ ಶವ ಪತ್ತೆ ಕಾರ್ಯ ಮತ್ತೆ ವಿಫಲವಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಸಾಕ್ಷಿದಾರನ ಪರ ಬರ್ತಾರ 6 ಸ್ಥಳೀಯರು. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ರೋಚಕ ತಿರುವು ಸಿಗೋ ಸಾಧ್ಯತೆ ಇದೆ. 100 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿರೋ ಸಾಕ್ಷಿದಾರನ ಪರ ಮತ್ತೆ 6 ಜನ ಸ್ಥಳೀಯರು ಮುಂದೆ ಬರೋ ಸಾಧ್ಯತೆ ಇದೆ. ಹೌದು, ದೂರಿನಲ್ಲಿ ಮಾಸ್ಕ್ ಮ್ಯಾನ್ ನಾನೊಬ್ಬನೇ 13 ಜಾಗಗಳಲ್ಲಿ ಹೆಣವನ್ನ ಹೂತಿದ್ದೇನೆ ಅಂತ ತಿಳಿಸಿದ್ದ. ಇಲ್ಲಿವರೆಗೆ 11A ಪಾಯಿಂಟ್ ಸೇರಿದಂತೆ 13 ಕಡೆ ಶೋಧ ನಡೆದಿದ್ದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಉಳಿದ 12 ಜಾಗದಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿಲ್ಲ. ಈ ಪ್ರಯತ್ನ ವಿಫಲವಾಗ್ತಿರುವಾಗಲೇ ಆತ ಹೆಣ ಹೂತು ಹಾಕಿದ್ದನ್ನ ನೋಡಿದ್ದೇವೆ. ಆತನ ಹುಡುಕಾಟದಲ್ಲಿ ತಾವು ಕೂಡ ಸಹಾಯ ಮಾಡೋದಾಗಿ 6 ಮಂದಿ ಮುಂದೆ ಬಂದಿದ್ದಾರೆ. ಓರ್ವನ ವಿಚಾರಣೆ ಮಾಡಿದ ಎಸ್ಐಟಿ ಟೀಮ್. ದೂರುದಾರನ ಜೊತೆ ಶವ ಹೂತು ಹಾಕೋ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೊಂಡು ಓರ್ವ ವ್ಯಕ್ತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದ. ಆ ವ್ಯಕ್ತಿಯನ್ನ ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ, ಡಿಐಜಿ ಅನುಚೇತ್, ಎಸ್ಪಿ ಸಿಎ ಸೈಮನ್ ವಿಚಾರಣೆ ಮಾಡಿದ್ದಾರೆ. ಆತನು ಧರ್ಮಸ್ಥಳ ಸುತ್ತಮುತ್ತಲಿನ ನಿವಾಸಿಯಾಗಿದ್ದು ಪ್ರಕರಣದಲ್ಲಿ ಸಾಕ್ಷಿ ಮಾಡೋ ಸಾಧ್ಯತೆ ಇದೆ. ದೂರುದಾರ ತಾನೊಬ್ಬನೇ ಶವ ಹೂತಿರೋದಾಗಿ ದೂರು ನೀಡಿದ್ದು ಅದೇ ಆಧಾರದಲ್ಲೀಗ ತನಿಖೆ ನಡೀತಿದೆ. ಅಲ್ಲದೆ ಧರ್ಮಸ್ಥಳ ತೊರೆದ ನಂತರ ನನಗೆ ಜೀವ ಭಯ ಇತ್ತು. ಇದೇ ಕಾರಣಕ್ಕೆ ನಾನು ಮುಂದೆ ಬಂದಿಲ್ಲ ಅಂತ ಹೇಳಿದ್ದ. ಈಗ ಹೊಸದಾಗಿ 6 ಜನ ಸ್ಥಳೀಯರೇ ಬಂದಿರೋ ಕಾರಣ ಇಲ್ಲಿಯವರೆಗೆ ಯಾಕೆ ಮೌನವಾಗಿದ್ರು? ಸ್ಥಳೀಯರೇ ಆಗಿದ್ರೆ ಈ ಮೊದಲೇ ದೂರು ನೀಡಬಹುದಿತ್ತು. ಅಲ್ಲದೆ ಈ ಪ್ರಕರಣ ಸದ್ದು ಮಾಡಿದ ನಂತರ ಎಸ್ಐಟಿ ರಚನೆಯಾಗಿ 12 ಸ್ಥಳಗಳವರೆಗೆ ಶೋಧ ನಡೆಸುವವರೆಗೆ ಸುಮ್ಮನಿದ್ದ ಈ ವ್ಯಕ್ತಿಗಳು ಶೋಧ ನಡೆಸೋ ಮೊದಲೇ ಯಾಕೆ ಮುಂದೆ ಬರಲಿಲ್ಲ ಎಂಬ ಪ್ರಶ್ನೆ ಜೊತೆಗೆ ಹಲವು ಅನುಮಾನ ಎದ್ದಿದೆ.
ಸ್ಥಳದಲ್ಲಿ ಮೊದಲೇ ಗುರುತಿಸಿದ್ದ 12 ಸ್ಪಾಟ್ ಜೊತೆಗೆ 11A ಸ್ಪಾಟ್ ಉತ್ಖನನ ನಡೆದಿದ್ದು, ನಾಳೆ ಉಳಿದ ಒಂದು ಕಡೆ ಉತ್ಖನನ ಮಾಡ್ತಾರೋ ಬೇರೊಂದು ಜಾಗ ಹುಡುಕ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.